ಹೆಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರೆಂದು ಭಾವಿಸುತ್ತೇನೆ. ಬದುಕನ್ನು ಬದಲಾಯಿಸುವ ಜ್ಞಾನದ ಬೆಳಕು ಶ್ರೀಕೃಷ್ಣ. ಇವೆಲ್ಲ ಮುಕುಂದನ ಜೀವನ ಪಾಠಗಳು. ಬದುಕಿನ ಪಾಠಗಳು ಜೀವನಕ್ಕೊಂದು ಅರ್ಥ ಕಲ್ಪಿಸುತ್ತವೆ, ಧೈರ್ಯ ತುಂಬುತ್ತವೆ. ಭಗವಾನ್ ಶ್ರೀಕೃಷ್ಣನ ಮಾತುಗಳು ಸರ್ವರಲ್ಲೂ ಜ್ಞಾನದ ಬೆಳಕು ಹರಿಸುತ್ತದೆ, ಎಲ್ಲರನ್ನೂ ಚಿಂತನೆಗೆ ಹಚ್ಚುತ್ತವೆ. ಶ್ರೀಕೃಷ್ಣ ಗೆಳೆಯನೂ ಹೌದು, ದೇವನೂ ಹೌದು. ಕೃಷ್ಣನ ವಚನಾಮೃತಗಳು ಸದಾ ಬದುಕಿಗೆ ದಾರಿ. ವಿಶ್ವ ಕಂಡ ಆಧ್ಯಾತ್ಮಿಕ ಗುರು ಮರಳಿಲೋ, ಭಕ್ತಿ ಧರ್ಮದ ಬಗೆಗಿನ ಶಿಕ್ಷಣ ನೀಡಿದ ಮುರಾರಿಯ ಒಂದೊಂದು ಮಾತುಗಳು ಇಂದಿಗೂ ಪ್ರಸ್ತುತ. ಶ್ರೀಕೃಷ್ಣ ಸಂದೇಶಗಳನ್ನು ಬದುಕಿನಲ್ಲಿ ಪಾಲಿಸಿಕೊಂಡು ಹೋದರೆ ಜೀವನ ಇನ್ನಷ್ಟು ಸಹಿಯಾಗುವುದರಲ್ಲಿ ಸಂಶಯವೇ ಇಲ್ಲ. ನಮ್ಮ ದೈನಂದಿನ ಜೀವನಕ್ಕೆ ಅನ್ವಯಿಸಬಲ್ಲಂತಹ ಸಾಕಷ್ಟು ಅದ್ಭುತ ಮಾತುಗಳನ್ನು ಶ್ರೀಕೃಷ್ಣ ಹೇಳಿದ್ದಾನೆ. ಗೋವರ್ಧನಾಗಿದ್ದ ದಾರಿಯ ಅಂತಹ ಒಂದಷ್ಟು ಸುಂದರ ಮಾತುಗಳ ಬಗ್ಗೆ ಇಲ್ಲಿ ನೋಡೋಣ. ನಂಬರ್ 1, ಆಗುವುದೆಲ್ಲವೂ ಒಳ್ಳೆಯದಕ್ಕೆ. ಜೀವನದಲ್ಲಿ ಆಗುವುದೆಲ್ಲವೂ ಒಳ್ಳೆಯದೇ ಎಂಬುದನ್ನು ತಿಳಿದುಕೊಳ್ಳಬೇಕು ಎನ್ನುವುದು ಕೃಷ್ಣನ ಮಾತು. ಎಲ್ಲವೂ ಒಂದು ನಿಮಿತ್ತ ಅಥವಾ ಒಳ್ಳೆಯ ಕಾರಣಕ್ಕಾಗಿ ನಡೆಯುತ್ತದೆ. ಜೀವನದಲ್ಲಿ ಏನು ಆಗುತ್ತದೋ ಅದು ಒಳ್ಳೆಯದಕ್ಕಾಗಿ ಆಗುತ್ತದೆ ಮತ್ತು ಅದರ ಹಿಂದೆ ಒಂದು ಧ್ಯೇಯ ಅಥವಾ ಕಾರಣ ಇರುತ್ತದೆ. ದೇವರು ಸರ್ವೋಚ್ಚ ಶಕ್ತಿ ಮತ್ತು ಈ ಜಗತ್ತು ದೇವರಿಂದ ನಿರ್ಮಿಸಲ್ಪಡುತ್ತದೆ. ನಾವೆಲ್ಲರೂ ದೇವರ ಮಕ್ಕಳು. ಹೀಗಾಗಿ ಸಂಭವಿಸಿದ ವಿಷಯಗಳ ಬಗ್ಗೆ ಅಥವಾ ನಮ್ಮ ನಿಯಂತ್ರಣವಿಲ್ಲದ ನಡೆಯುವ ಸಂಗತಿಗಳ ಬಗ್ಗೆ ನೋಡಿಕೊಳ್ಳದೆ ಇರುವ ಉತ್ತಮ. ಬಂದ ಪರಿಸ್ಥಿತಿಯನ್ನು ಸ್ವೀಕರಿಸಿ ನಾವು ಮುಂದೆ ಸಾಗುತ್ತಲೇ ಇರಬೇಕು. ಭಗವಂತನ ಇಚ್ಛೆಯೇ ವಿನಂ ಇಲ್ಲೇನು ನಡೆಯದು ಎಂಬ ಮಾತು ಭಗವದ್ಗೀತೆಯಲ್ಲಿ ಬರುತ್ತದೆ. ನಂಬರ್ 2, ಕರ್ತವ್ಯವನ್ನು ಶ್ರದ್ಧೆಯಿಂದ ನಿರ್ವಹಿಸಿ. ಭಾರತೀಯ ಜ್ಞಾನ ಪರಂಪರೆಗೆ ಅದರದೇ ಆದ ಮಹತ್ವ ಇದೆ. ಹಿರಿಮೆ ಗರಿಮೆಯ ಕಿರೀಟವಿದೆ. ಅಂತೆಯೇ ಶ್ರೀಕೃಷ್ಣನ ವಚನಾಮೃತದಲ್ಲಿ ಕರ್ಮದ ಬಗೆಗಿನ ಮಾತುಗಳು ಬರುತ್ತವೆ. ನಿನ್ನ ಕರ್ತವ್ಯವನ್ನು ನಿರ್ವಹಿಸು, ಆದರೆ ಅದರ ಫಲಿತಾಂಶದ ಬಗ್ಗೆ ನಿರ್ಲಿಪ್ತನಾಗಿರು. ಅಂದರೆ ನೀನು ಹಕ್ಕಿರುವುದು ಕರ್ಮದ ಮೇಲೆ, ಫಲದ ನಿರೀಕ್ಷೆಯಲ್ಲಿ ಅಲ್ಲ. ಮನುಷ್ಯ ಯಾವತ್ತೂ ಕರ್ತವ್ಯವನ್ನು ನಿರ್ವಹಿಸದೆ ನಿಶ್ಚಯನಾಗಕೂಡದು. ಹಾಗೆಯೇ ಕರ್ಮದಲ್ಲಿ ಫಲವನ್ನು ನಿರೀಕ್ಷಿಸಬಾರದು, ಏಕೆಂದರೆ ಫಲಿತಾಂಶವನ್ನು ನಿರೀಕ್ಷಿಸಿ ಕರ್ತವ್ಯದಲ್ಲಿ ತೊಡಗಿದಾಗ ನಿರೀಕ್ಷಿತ ಫಲ ಸಿಗದೇ ಇದ್ದರೆ ನೊಂದುಕೊಳ್ಳುವಂತಹ ಪರಿಸ್ಥಿತಿ ಬರುತ್ತದೆ. ಅದರ ಬದಲು ಫಲಾಪೇಕ್ಷೆ ಇಲ್ಲದೆ ಮಾಡುವ ಕೆಲಸವನ್ನು ಪ್ರಾಮಾಣಿಕತೆಯಿಂದ, ಶ್ರದ್ಧೆಯಿಂದ, ಶ್ರಮದಿಂದ ನಿರ್ವಹಿಸಬೇಕು ಮತ್ತು ಆ ಪ್ರಕ್ರಿಯೆಯನ್ನು ಆನಂದಿಸಬೇಕು ಎಂದು ಕೃಷ್ಣ ಹೇಳುತ್ತಾನೆ. ಏಕಾಗ್ರತೆ, ಏಕಚಿತ್ತದಿಂದ ನೀವು ಮಾಡುವ ಕೆಲಸವನ್ನು ಮಾಡಬೇಕು ಎಂಬ ಪಾಠ ಕೂಡ ಇಲ್ಲಿದೆ. ಅಂದರೆ ಕರ್ತವ್ಯವನ್ನು ನಿರ್ವಹಿಸು, ಫಲಿತಾಂಶವನ್ನು ದೇವರಿಗೆ ಬಿಡು ಎಂಬುದಾಗಿಯೂ ಇದನ್ನು ಅರ್ಥೈಸಬಹುದು. ಪ್ರಾಮಾಣಿಕ ಪ್ರಯತ್ನಕ್ಕೆ ದೇವರು ಆಶೀರ್ವಾದ ಇರುತ್ತದೆ, ಯಶಸ್ಸು ಸಿಗುತ್ತದೆ. ತನ್ನ ಕರ್ತವ್ಯವನ್ನು ನಿರ್ವಹಿಸುವವನು ಯಾವಾಗಲೂ ಶ್ರೀಕೃಷ್ಣನಿಂದ ರಕ್ಷಿಸಲ್ಪಡುತ್ತಾನೆ. ನಮ್ಮ ಜೀವನದಲ್ಲಿ ನಾವು ಮಾಡುವ ಕೆಲಸಗಳು ನಮ್ಮ ಭವಿಷ್ಯವನ್ನು ರೂಪಿಸುತ್ತವೆ. ಒಳ್ಳೆಯದನ್ನು ಅರಿಸುವವರು ಯಾವಾಗಲೂ ಸುರಕ್ಷಿತವಾಗಿರುತ್ತಾರೆ ಎಂದು ಶ್ರೀಕೃಷ್ಣನು ಗೀತೆಯಲ್ಲಿ ಹೇಳಿದ್ದಾನೆ. ನಂಬರ್ 3, ಕೋಪವನ್ನು ನಿಯಂತ್ರಿಸಿ. ಕೋಪ ಯಾವತ್ತಿದ್ದರೂ ಕೆಟ್ಟದೇ. ಕೋಪ ಬದುಕನ್ನೇ ಹಾಳು ಮಾಡುತ್ತದೆ. ಕೃಷ್ಣ ಕೂಡ ಕೋಪದ ಬಗ್ಗೆ ಉಲ್ಲೇಖಿಸುತ್ತಾ ಅದ್ಭುತ ಮಾತುಗಳನ್ನು ಆಡುತ್ತಾನೆ. ಕೋಪ ಬುದ್ಧಿಗೆ ಅಂಧಕಾರ ಕವಿಯುತ್ತೆ ಮಾಡುತ್ತದೆ. ಇದರಿಂದ ಪರಿಸ್ಥಿತಿಯನ್ನು ಸರಿಯಾದ ರೀತಿಯಲ್ಲಿ ನಿರ್ಣಯಿಸಲು ಸಾಧ್ಯವಾಗುವುದಿಲ್ಲ. ನಿರ್ಣಯ ತೆಗೆದುಕೊಳ್ಳುವ ಬುದ್ಧಿಗೆ ಮೂಡದಂತೆ ಕೋಪಹದ ಬರುತ್ತದೆ. ಸ್ಮೃತಿಯ ದಿಗ್ಭ್ರಮಣಗೊಂಡಾಗ ಬುದ್ಧಿ ನಾಶವಾಗುತ್ತದೆ. ಬುದ್ಧಿ ನಾಶವಾದಾಗ ಮನುಷ್ಯ ಹಾಳಾಗುತ್ತಾನೆ ಎಂಬುದು ಶ್ರೀಕೃಷ್ಣನ ಮಾತು. ಅಂದರೆ ಕೋಪವು ನಿಮ್ಮನ್ನು ನಿರ್ಣಯಿಸುವ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಜೀವನದ ವೈಫಲ್ಯಗಳಿಗೆ ಕೋಪ ಕೂಡ ಮೂಲಭೂತ ಕಾರಣ.
ಹೀಗಾಗಿ ಸದಾ ಶಾಂತಚಿತೆಯಿಂದ ಇರುವುದು ಕೂಡ ಬಹಳ ಅಗತ್ಯ. ನಂಬರ್ 4, ತ್ಯಾಗ. ಮಹಾಭಾರತದ ಸಾಕಷ್ಟು ಸನ್ನಿವೇಶಗಳಲ್ಲಿ ತ್ಯಾಗವನ್ನು ನೋಡಬಹುದು. ಇದು ಜೀವನ ಪಾಠ ಕೂಡ ಹೌದು. ಬದುಕಿನಲ್ಲಿ ಯಶಸ್ಸು ಗಳಿಸಬೇಕಾದರೆ ಸಾಕಷ್ಟು ವಿಷಯಗಳನ್ನು ನಾವು ತ್ಯಾಗ ಮಾಡಲೇಬೇಕು. ತ್ಯಾಗವಿಲ್ಲದಿದ್ದರೆ ಪ್ರಗತಿ, ಅಭಿವೃದ್ಧಿ ಸಾಧ್ಯವಿಲ್ಲ. ಸದಾ ನೀವು ಆರಾಮ ವಲಯ ಅರ್ಥಾತ್ ಸೇಫ್ ಝೋನ್ನಲ್ಲಿದ್ದರೆ ಬದುಕಿನಲ್ಲಿ ಯಶಸ್ಸಿನ ಪಥದಲ್ಲಿ ಸಾಗಲು ಸಾಧ್ಯವೇ ಇಲ್ಲ. ಇದರೊಂದಿಗೆ ನಿಮ್ಮ ಸ್ಥಾನಮಾನ, ಅಹಂ, ಸಮಯ, ಹಣವನ್ನು ತ್ಯಾಗ ಮಾಡಲು ಸಿದ್ಧರಿಲ್ಲದಿದ್ದರೆ ನೀವು ಉನ್ನತ ಮಟ್ಟದ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುವುದಿಲ್ಲ. ಶ್ರೀಕೃಷ್ಣನ ಮಾತು ಮತ್ತು ಹೆಜ್ಜೆಗಳಲ್ಲಿ ಇದನ್ನು ಸಾಕಷ್ಟು ಸಲ ನೋಡಬಹುದು. ನಂಬರ್ 5, ವಿನಯ ಮತ್ತು ಪ್ರಾಮಾಣಿಕತೆ. ಶ್ರೀಕೃಷ್ಣ ಜಗದೋದ್ಧಾರಕನಾಗಿದ್ದರೂ ದ್ವಾರಕಾಧೀಶನಾಗಿದ್ದರೂ ಯಾವತ್ತೂ ಅಹಂನಿಂದ ಮರೆಯಲಿಲ್ಲ. ಸೃಷ್ಟಿಯ ದೇವನಾಗಿದ್ದರೂ ಶ್ರೀಕೃಷ್ಣನಲ್ಲಿ ವಿನಯ, ವಿನಮ್ರತೆಯನ್ನು ನೋಡಬಹುದಿತ್ತು. ಹಿರಿಯರು, ಗುರುಗಳನ್ನು ಶ್ರೀಕೃಷ್ಣ ಅತ್ಯಂತ ಗೌರವದಿಂದ ನೋಡಿಕೊಳ್ಳುತ್ತಿದ್ದುದು ಕೂಡ ನಮಗೆ ಪಾಠ. ಕುರುಕ್ಷೇತ್ರದಲ್ಲಿ ಯುದ್ಧದ ಸಂದರ್ಭದಲ್ಲಿ ಭಗವಾನ್ ಶ್ರೀಕೃಷ್ಣ ಅರ್ಜುನನಿಗೆ ಸಾರಥಿಯಾಗಿದ್ದರೂ ಸರಳತೆಯ ಪ್ರತೀಕ ಕೂಡ ಹೌದು. ವಿನಯಾಂತಿಕ ಎಲ್ಲರಲ್ಲೂ ಇರುವ ಪ್ರಮುಖ ಅಂಶವಾಗಿದೆ. ಈ ವಿನಮ್ರತೆ ನಮ್ಮ ಬದುಕನ್ನೇ ಬದಲಾಯಿಸುತ್ತದೆ, ಜೀವನದಲ್ಲಿ ಸಂತೋಷವನ್ನು ಹೆಚ್ಚಿಸುತ್ತದೆ. ಸರಳತೆ ಮತ್ತು ವಿನಮ್ರತೆ ಎಲ್ಲರ ಬದುಕಿನಲ್ಲೂ ನಿಧಿ ಇದ್ದಂತೆ. ನಂಬರ್ 6, ಯಾವ ಕೆಲಸವೂ ಚಿಕ್ಕದಲ್ಲ, ದೊಡ್ಡದು ಅಲ್ಲ. ನೀವು ಮಾಡುವ ಕೆಲಸವನ್ನು ಮೊದಲು ಪ್ರೀತಿಸುವುದು ಬಹಳ ಮುಖ್ಯ. ಮಾಡುವ ಕೆಲಸವನ್ನು ಪರಿಪೂರ್ಣ ಆಸಕ್ತಿಯಿಂದ ಮಾಡಿದಾಗ ಬದುಕಿನಲ್ಲಿ ಖುಷಿ ಸಿಗುತ್ತದೆ. ಶ್ರೀಕೃಷ್ಣನಲ್ಲೂ ನಾವು ಇದನ್ನು ನೋಡಬಹುದು. ಇದು ನಮ್ಮ ಬದುಕಿಗೆ ಪಾಠ ಕೂಡ ಹೌದು. ಕುರುಕ್ಷೇತ್ರದಲ್ಲಿ ಯುದ್ಧವನ್ನು ಶ್ರೀಕೃಷ್ಣನಿಗೆ ತನ್ನೊಬ್ಬನೇ ಗೆಲ್ಲುವ ಸಾಮರ್ಥ್ಯವೂ ಇತ್ತು. ಆದರೆ ಕೃಷ್ಣ ಹಾಗೆ ಮಾಡಲಿಲ್ಲ. ಅರ್ಜುನನಿಗೆ ಮಾರ್ಗದರ್ಶನ ನೀಡಿದ, ಸಾರಥಿಯಾಗಿ ರಥ ಓಡಿಸಿದ. ಅಂದರೆ ನಾವು ಮಾಡುವ ಉದ್ಯೋಗ ಅಥವಾ ಕರ್ತವ್ಯದಲ್ಲಿ ಚಿಕ್ಕದು ದೊಡ್ಡದು ಎಂಬ ಶ್ರೇಣಿ ಇಲ್ಲ. ಬದಲಾಗಿ ಆಸಕ್ತಿಯಿಂದ ಕೆಲಸವನ್ನು ನಿರ್ವಹಿಸಬೇಕಷ್ಟೇ. ಆಸಕ್ತಿಯಿಂದ ಕೆಲಸ ಮಾಡಿದರೆ ಅದು ಕೆಲಸ ಎಂದೇ ಎನಿಸದು, ಬದಲಾಗಿ ಅರ್ಥದಷ್ಟೇ ಖುಷಿ ನೀಡುತ್ತದೆ. ನಾವು ಮಾಡುವ ಕೆಲಸದ ಬಗ್ಗೆ ಆಸಕ್ತಿ, ಶ್ರದ್ಧೆಯನ್ನು ಕಳೆದುಕೊಂಡರೆ ಅದು ಶಿಕ್ಷೆಯಾಗುತ್ತದೆ. ಹೀಗಾಗಿ ಕೆಲಸವನ್ನು ಪ್ರೀತಿಸಿದಾಗ ಮಾತ್ರ ಅತ್ಯುತ್ತಮವಾದುದನ್ನು ನೀಡಲು ಸಾಧ್ಯ. ಎಲ್ಲ ರೀತಿಯ ಉದ್ಯೋಗಗಳನ್ನು ಗೌರವಿಸುವುದು, ಪ್ರೀತಿಯಿಂದ ಸ್ವೀಕರಿಸುವುದು ಮಾತ್ರ ನಿಜವಾಗಿಯೂ ತೃಪ್ತರಾಗಲು ಏಕೈಕ ಮಾರ್ಗವಾಗಿದೆ. ನಂಬರ್ 7, ಭವಿಷ್ಯದ ಚಿಂತೆ ಬೇಡ. ಇದು ಕೂಡ ಅದ್ಭುತ ಜೀವನ ಪಾಠ. ಅಂದರೆ ಶ್ರೀಕೃಷ್ಣ ಪ್ರಸ್ತುತ ಕ್ಷಣದಲ್ಲಿ ಬದುಕಲು ನಮಗೆ ಕಲಿಸುತ್ತಾನೆ. ಕೃಷ್ಣ ಭವಿಷ್ಯದ ಬಗ್ಗೆ ಜಾಗೃತರಾಗಿದ್ದ, ಆದರೆ ಅದರ ಬಗ್ಗೆ ಜಾಸ್ತಿ ಚಿಂತಿಸದೆ ಪ್ರಸ್ತುತ ಕ್ಷಣದಲ್ಲಿ ಬದುಕಲು ನಿರ್ಧರಿಸಿದನು. ಕೃಷ್ಣನಿಗೆ ಭವಿಷ್ಯದಲ್ಲಿ ಏನಾಗುತ್ತದೆ ಎಂಬುದು ಗೊತ್ತಿತ್ತು. ಆದರೂ ಕೃಷ್ಣ ವರ್ತಮಾನದ ಕ್ಷಣದಲ್ಲಿಯೇ ಇದ್ದಿದ್ದನು. ಅಂದರೆ ಭವಿಷ್ಯದ ಬಗ್ಗೆ ಜಾಸ್ತಿ ಯೋಚನೆ ಮಾಡದೆ ವರ್ತಮಾನದ ಜೀವನದ ಖುಷಿಯನ್ನು ಅನುಭವಿಸುವುದು ಬಹಳ ಮುಖ್ಯ ಎಂಬುದು ಶ್ರೀಕೃಷ್ಣನ ಮಾತು. ಅದೂ ಅಲ್ಲದೆ ಪ್ರಸ್ತುತ ಕ್ಷಣಕ್ಕೆ ಹೆಚ್ಚು ಗಮನ ಕೊಡುವುದು ನಿಮ್ಮ ಮಾನಸಿಕ ಯೋಗಕ್ಷೇಮವನ್ನು ಸುಧಾರಿಸುತ್ತದೆ. ವರ್ತಮಾನದಲ್ಲಿ ಬದುಕುವುದು ಮುಖ್ಯ, ಯಾಕೆಂದರೆ ಭವಿಷ್ಯವನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ. ಧನ್ಯವಾದಗಳು.